ಪರಪ್ಪನ ಅಗ್ರಹಾರ ಜೈಲಿನಿಂದ ನಟ ದರ್ಶನ್ ಶಿಫ್ಟ್ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ಒಳಗೆ ಶಿಫ್ಟ್ ಮಾಡೋಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಈಗ ಹಿರಿಯ ಅಧಿಕಾರಿಗಳು. ಬಳ್ಳಾರಿ ಅಥವಾ ಬೆಳಗಾವಿ ಹಿಂಡಲ್ಗ ಜೈಲಿಗೆ ದರ್ಶನ್ ಶಿಫ್ಟ್ ಸಾಧ್ಯತೆ ಇದೆ. ರೌಡಿ ಶೀಟರ್ ನಾಗಾ ಕೂಡ ಬೇರೆಡೆಗೆ ಶಿಫ್ಟ್ ಜೈಲು ಅಧಿಕಾರಿಗಳೀಗ ಪ್ಲಾನ್ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ನಟ ದರ್ಶನ್ ಶಿಫ್ಟ್ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಹೇಗಿದೆಯೋ ಅದಕ್ಕಿಂತಲೂ ಕೂಡ ವಿಚಿತ್ರವಾಗಿ ಸಿಗೋದು ನಿಮಗೆ ಬಳ್ಳಾರಿ ಮತ್ತು ಬೆಳಗಾವಿಯ ಹಿಂಡಲಗ ಜೈಲು. ಚೆನ್ನಾಗಿದೆ, ಎರಡು ಜೈಲುಗಳು ಅದ್ಭುತನೇ ಅವು ಕೂಡ. ಅಲ್ಲಿ ಇದಕ್ಕಿಂತಲೂ ಯಾವ ರೀತಿಯಾಗಿ ಅದನ್ನು ವರ್ಣನೆ ಮಾಡಬೇಕು ಅಂತ ತಿಳಿತಾ ಇಲ್ಲ. ಪರಪ್ಪನ ಅಗ್ರಹಾರ ಅಪ್ಪ ಆದರೆ ಅವ್ರ ಅಪ್ಪನಿಗಿಂತ ತಾತ ಅನ್ನೋ ರೀತಿಯಲ್ಲಿ ಹೇಳಬೇಕು. ಆ ರೀತಿಯಾಗಿ ಬಳ್ಳಾರಿ ಮತ್ತು ಹಿಂಡಲಗ ಇರೋದು. ಹಿಂಡಲಗದ ಕತೆ ಗೊತ್ತಿಲ್ವೇ ಏನು ಕತೆ ಅಂತ, ಬಳ್ಳಾರಿಯ ಕತೆ ಗೊತ್ತಿಲ್ವೇ ಅಷ್ಟೇ. ಇಲ್ಲಿ ಇದು ಸಮಸ್ಯೆ ಇಲ್ಲಿರೋದು. ಈಗ ಗೊತ್ತಿಲ್ಲ ಅವ್ರನ್ನ ಎಲ್ಲಿ ಶಿಫ್ಟ್ ಮಾಡ್ತಾರೆ, ಎಲ್ಲೋದ್ರು ಅದೇ. ಅವ್ರ ಅಭಿಮಾನಿಗಳು ಹೇಳ್ಕೊಳ್ತಾ ಇದಾರಲ್ಲ ಹಂಗೆ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಒಂದು ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಬಳ್ಳಾರಿ ಹಿಂಡಲಗ ಹಾಕ್ತೀವಿ ಅಂತಂದ್ರೆ ಇದು ಅಂದ್ರೆ ಇದಕ್ಕಿಂತಲೂ ಅಪ್ಪನಂತಹ ಜೈಲುಗಳವೆಲ್ಲ. ಅಲ್ಲಿ ಇನ್ನೂ ವಿಚಿತ್ರವಾದಂಥ ಕ್ರಿಮಿನಲ್ಸ್ಗಳಿರುವಂಥವ್ರು ಇದ್ದಾರೆ. ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಸ್ಗಳು ಸಿಗುವಂಥ ಸಾಧ್ಯತೆ ಇರಲ್ವಾ ಮುರಳಿ? ಅರುಣ್, ಏನಂದ್ರೆ ಪ್ರಮುಖವಾಗಿ ಈಗ ವಿಲ್ಸನ್ ಗಾರ್ಡನ್ ನಾಗ ಏನಿದ್ದಾನೆ, ಸಿದ್ದಾಪುರ ಮಹೇಶನ ಕೊಲೆ ಮಾಡಿ ಕೋಕಾ ಕಾಯ್ದೆ ಅಡಿಯಲ್ಲಿ ಜೈಲು ಸೇರಿರಂತ ವಿಲ್ಸನ್ ಗಾರ್ಡನ್ ನಾಗ ಆತ ಸಂಪೂರ್ಣವಾಗಿ ಪರಪ್ಪನ ಅಗ್ರಹಾರವನ್ನ ಒಂದು ಹಿಡಿತದಲ್ಲಿ ಇಟ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಆತನ ಜೊತೆಲಿ ಪುಡಿ ರೌಡಿಗಳು ಕೂಡ ಕೈ ಜೋಡಿಸಿದ್ದಾರೆ. ಜೊತೆಗೆ ಬೇರೆ ಬೇರೆ ರೌಡಿ ಶೀಟರ್ಗಳು, ಈಗ ಧರ್ಮನು ಕೂಡ ಆತನ ಜೊತೆಯಲ್ಲೇ ಇರುವಂಥದ್ದು. ಆತನು ಕೂಡ ರೌಡಿ ಶೀಟರ್, ಜೊತೆಗೆ ಕೋಕಾ ಕಾಯ್ದೆ ಅಡಿಯಲ್ಲಿ ಆತ ಜೈಲಿಗೆ ಸೇರಿರುವಂಥದ್ದು. ಅವನ ಕಂಟ್ರೋಲ್ ಅಲ್ಲಿರೋ ಹಿನ್ನೆಲೆಯಲ್ಲಿ ಒಂದು ವಿಲ್ಸನ್ ಗಾರ್ಡನ್ ನಾಗನನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಲೋಕಲ್ ಎಲ್ಲ ಕೂಡ ಸಂಪೂರ್ಣವಾಗಿ ಆತನಿಗೆ ಗೊತ್ತಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಹಿಂಡಲ್ಗ ಜೈಲ್ಗೋ ಅಥವಾ ಬೇರೆ ಬಳ್ಳಾರಿ ಜೈಲ್ಗೋ ಎಲ್ಗಾದ್ರೂ ಒಂದು ಶಿಫ್ಟ್ ಅನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಪರಪ್ಪನಗರದ ಪೊಲೀಸರು ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಯಾಕಂದ್ರೆ ಆತನ ಉಪಟಳ ಏನಿತ್ತು, ಜೊತೆಗೆ ಹೊರಗಡೆಯಿಂದ ಗಾಂಜಾ ಒಳಗಡೆ ಹೋಗ್ತಾ ಇದೆ, ಜೊತೆಗೆ ಮೊಬೈಲ್ ಒಳಗಡೆ ಹೋಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಗಳು ಹೊರಗಡೆ ಬರ್ತಾ ಇರೋದು. ಅದಕ್ಕೋಸ್ಕರ ವಿಲ್ಸನ್ ಗಾರ್ಡನ್ ನಾಗ ಅಥವಾ ದರ್ಶನ್ ಇಬ್ಬರಲ್ಲಿ ಒಬ್ಬರನ್ನಾದ್ರೂ ಶಿಫ್ಟ್ ಅನ್ನ ಮಾಡಬೇಕು ಅಂತೇಳಿ ಈ ರೀತಿಯ ತಯಾರಿಗಳನ್ನು ಮತ್ತು ತೀರ್ಮಾನಗಳನ್ನು ಕೂಡ ಮಾಡ್ಕೊಳ್ತಾ ಇರೋದು. ಅರುಣ್, ನೀವು ಹೇಳ್ತಾ ಇದ್ರಿ ಬಳ್ಳಾರಿ, ಹಿಂಡಲಗ ಮತ್ತೆ ಬೇರೆ ಬೇರೆಯ ಜೈಲ್ಗಳೇನಿದೆ, ಜೈಲ್ಗಳೆಲ್ಲ ಕೂಡ ಈ ರೀತಿ ಇದಕ್ಕಿಂತ ಅಪ್ಪನ ಪರಿಸ್ಥಿತಿ ಇದೆ, ಆದ್ರೆ ಅದು ಸುದ್ದಿ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ ಈ ರೀತಿಯಲ್ಲಿ ಹೊರಗಡೆ ಬಂದಾಗ, ವಿಡಿಯೋ ತುಣುಕುಗಳೆಲ್ಲ ಹೊರಗಡೆ ಬಂದಾಗ ಸಾಮಾನ್ಯವಾಗಿ ಈ ರೀತಿಯ ಸುದ್ದಿಗಳಾಗ್ತಾ ಇರ್ತವೆ. ಬಳ್ಳಾರಿಯ ಹಿಂಡಲಗ ಜೈಲಿನಲ್ಲಿ ಇದಕ್ಕಿಂತ ಕೆಟ್ಟದಾದಂತಹ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ಬಗ್ಗೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ? ಯಾಕಂದ್ರೆ ಯಾವ್ದಾದ್ರು ಒಬ್ಬ ಆರೋಪಿಯನ್ನ ಅಲ್ಲಿಗೆ ಶಿಫ್ಟ್ ಅನ್ನ ಮಾಡಿದ್ರೆ, ಈಗಾಗಲೇ ಒಂದು ಆರೋಪ ಬಂದಿರುವಂತದ್ದು, ಆತ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಮತ್ತು ಅಧಿಕಾರಿಗಳನ್ನ ಬಳಸ್ಕೊಂಡು ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ದಾನೆ ಅಂತೇಳಿ ಆರೋಪಗಳಿಗೆ ಬಂದಿದೆ. ಆತನನ್ನ ಮತ್ತೆ ಅಲ್ಲಿಗೆ ಕಳಿಸಿದ್ರೆ ಅಲ್ಲಿ ಯಾವ ರೀತಿಯ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿಯ ಪ್ರಯತ್ನಗಳನ್ನ ಮಾಡ್ತಾನೆ ಅಂತೇಳಿ ಗೊತ್ತಿಲ್ಲ ಅರುಣ್. ಯಾಕೆಂದ್ರೆ ಈ ರೀತಿಯ ಪರಿಸ್ಥಿತಿಗಳು ನಿಜವಾಗ್ಲೂ ಕೂಡ ಏನೋ ಒಂದು ರೀತಿಯಲ್ಲಿ ಒಂದು ಅನುಮಾನ ಅಂತೂ ಬರ್ತಾ ಇದೆ. ಈಗ ಯಾವ್ದಾದ್ರು ಒಬ್ಬ ಆರೋಪಿ ಕೊಲೆಯನ್ನ ಮಾಡ್ತಾನೆ ಅಂದ್ರೆ ಆತನ ಮನೆಗೆ ಹೋಗ್ಬಿಟ್ಟು ಪೊಲೀಸರು ಆತನನ್ನ ಮನೆ ಒಳಗಡೆ ಕೂಡ ಹಾಕಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಹೊರಗಡೆ ಇರ್ತೀವಪ್ಪ, ನೀನು ಒಳಗಡೆ ಆರಾಮಾಗಿ ಊಟ ತಿಂಡಿ ಮಾಡ್ಕೋ, ಮೊಬೈಲ್ ಯೂಸ್ ಮಾಡು, ಟಿವಿ ನೋಡು, ಈ ರೀತಿಯ ಪರಿಸ್ಥಿತಿ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂಥದ್ದು. ಯಾಕೆಂದ್ರೆ ಸುಮ್ಮನೆ ಆತನನ್ನ ಅರೆಸ್ಟ್ ಮಾಡುವಂಥದ್ದು ಪೊಲೀಸರು, ಅದಕ್ಕೆ ಮ್ಯಾನ್ ಪವರ್ ವೇಸ್ಟು. ಆತನನ್ನ ಪರಪ್ಪನ ಅಗ್ರಹಾರ ಕರ್ಕೊಂಡು ಹೋಗುವಂಥದ್ದು, ಅದಕ್ಕೆ ಬಂದು ಮ್ಯಾನ್ ಪವರ್ ವೇಸ್ಟು. ಅಲ್ಲಿ ಆತನನ್ನು ನೋಡ್ಕೊಳ್ಳೋಕೆ ಒಂದಷ್ಟು ಜನ ಇರೋಂಥದ್ದು ವೇಸ್ಟು. ಅದರ ಬದಲಾಗಿ ದರ್ಶನ್ನ ಅವ್ರ ಮನೆಗೆ ಕರ್ಕೊಂಡು ಬಂದು, ಆರ್ ನಗರದ ಮನೆಗೆ ಕರ್ಕೊಂಡು ಬಂದು ಲಾಕ್ ಮಾಡಿ ಒಬ್ಬ PC ಇಟ್ಬಿಟ್ಟು ಬಿಟ್ಬಿಟ್ರೆ ಸಾಕು. ಆತನ ಮೊಬೈಲ್ ಇದೆ, ಬೆಡ್ ಇದೆ, ಟಿವಿ ಇದೆ, ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಇಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳುವಂಥದ್ದಾದ್ರೆ ಇನ್ಯಾಕೆ ಈ ರೀತಿಯ ವ್ಯವಸ್ಥೆಗಳು, ಈ ರೀತಿಯ ಕಾನೂನುಗಳು ಅನ್ನೋದು ಈಗ ಸಾಕಷ್ಟು ಅನುಮಾನಗಳು ಮೂಡುತ್ತಾ ಇರೋಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ಮಟ್ಟಕ್ಕೆ ಬಳ್ಳಾರಿ ಮತ್ತು ಹಿಂಡಲಗ ಜೈಲುಗಳಿರೋದು.